ಕ್ರಿಸ್ತನ ಸಾಕ್ಷಿಗಳಾಗಿರುವಂಥ ಎಲ್ಲ ದೇವಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆ. ಯೇಸು ಕ್ರಿಸ್ತನ ಪುನರುತ್ಥಾನದ ಈ ದಿನದಂದು ನಮಗೋಸ್ಕರವಾಗಿ ಆತನು ಪ್ರಾಣ ಕೊಟ್ಟು ಮೂರನೇ ದಿನ ಮೃತ್ಯುಂಜಯನಾಗಿ ಮರಣವನ್ನು ಜಯಿಸಿ, ಪಾತಾಳವನ್ನು ಜಯಿಸಿ, ಶಾಪವನ್ನು ಹೊಡೆದಾಕಿ, ನರಕದ ಕವಾಡಗಳನ್ನು ಹೊಡೆದಾಕಿ, ಆತನ ಸಮಾಧಿಯ ಮುಂದೆ ಇದ್ದಂಥ ದೊಡ್ಡ ಗಾತ್ರದ ಕಲ್ಲನ್ನು ನೀಗಿಸಿ ಮೃತ್ಯುಂಜಯನಾಗಿ ಮರಣವನ್ನು ಜಯಿಸಿ ಆತನು ಎದ್ದು ಬಂದನು ಎಂಬ ಸಾಕ್ಷಿಯನ್ನು ಸಾರುವಂಥ ದೇವಜನರಿಗಾಗಿ ನಾನು ಕರ್ತನಿಗೆ ಸ್ತೋತ್ರಗಳನ್ನು ಮಾಡ್ತಾ ಇದ್ದೀನಿ. ಆತನ ಪುನರುತ್ಥಾನದ ಈ ದಿನದಂದು ಆತನ ಪುನರುತ್ಥಾನದ ಸಾಕ್ಷಿಗಳಾಗಿ ನಾವು ಜೀವಿಸುತ್ತಿದ್ದೇವೋ ಇಲ್ಲವೋ ಎಂಬುದೇ ನಮ್ಮ ಧ್ಯಾನವಾಗಿರಬೇಕು. ನಾನು ಕೇಳುವಂತಹ ಪ್ರಿಯ ದೇವಜನರೇ, ಇಂದು ಯೇಸು ಕ್ರಿಸ್ತನು ಸತ್ತು ಮೂರನೇ ದಿನ ಮೃತ್ಯುಂಜಯನಾದನು ಎಂಬ ನಂಬಿಕೆಯಿಂದ ಲೋಕದ ಎಲ್ಲ ಕಡೆಯಲ್ಲೂ ಆತನ ಪುನರುತ್ಥಾನ ದಿನವನ್ನು ಆಚರಿಸುತ್ತಿದ್ದಾರೆ. ಕ್ರೈಸ್ತ ಕುಟುಂಬಗಳು, ಕ್ರೈಸ್ತ ಸಮೂಹಗಳು ಈ ದಿನವನ್ನು ನಂಬಿಕೆಯಿಂದ, ಭಕ್ತಿಯಿಂದ, ಆರಾಧನೆಯಿಂದ ಯೇಸು ಕ್ರಿಸ್ತನ ಮರಣದಿಂದ ಜಯಿಸಿದ ಈ ದಿನವನ್ನು ಧ್ಯಾನಿಸಿ ಆತನನ್ನು ಆರಾಧಿಸುತ್ತಿದ್ದಾರೆ. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ನಮಗೋಸ್ಕರವಾಗಿ ಪ್ರಾಣ ಕೊಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದಂತಹ ದೇವರಿಗೆ ನಾವು ತಿರುಗೇನಿ ಕೊಡೋಕ್ಕಾಗುತ್ತೆ? ಆ ರೀತಿಯಲ್ಲಿ ನಾವು ಚಿಂತಿಸೋದಾದರೆ ಇವತ್ತು ನಮಗಿರೋದು ಒಂದೇ ಒಂದು ಮಾರ್ಗ, ಅದು ಆತನಿಗೋಸ್ಕರವಾಗಿ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವಿಸೋದು ಎಂಬುದು. ಆತನ ಉಪಕಾರಗಳು, ಆತನು ಮಾಡಿದಂಥ ಅದ್ಭುತಗಳು, ಆತನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಮಹತ್ ಕಾರ್ಯಗಳನ್ನು, ಆತನ ಜೀವಿತದಲ್ಲಿ ನಡೆದಂಥ ಈ ಅದ್ಭುತಗಳನ್ನು ಸಾರುವ ಮುಖಾಂತರವೇ ಅದರಲ್ಲಿ ಒಂದಾಗಿದೆ ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಎದ್ದು ಬರೋದು. ಆತನು ನಾನೇ ಪುನರುತ್ಥಾನವು, ನಾನೇ ಜೀವವು ಎಂಬುದಾಗಿ ಹೇಳಿರುವಂಥ ಯೇಸು ಕ್ರಿಸ್ತನು ಆ ಸ್ವಾಮಿಯ ಕುರಿತಾಗಿ ಅನೇಕರಿಗೆ ಸಾರುವ ಸಾಕ್ಷಿಗಳಾಗಿ ನಾವು ಮಾರ್ಪಡೋಣ. ಆ ಚಿಂತೆಯನ್ನೇ ನಾವು ಇವತ್ತು ಧ್ಯಾನಿಸೋದಕ್ಕೆ ಹೋಗ್ತಾ ಇರೋದು ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ 33ನೇ ವಾಕ್ಯ. ಇದಲ್ಲದೆ ಕರ್ತನಾದ ಯೇಸುವಿನ ಪುನರುತ್ಥಾನದ ವಿಷಯವಾಗಿ ಅಪೊಸ್ತಲರು ಬಹಳ ಬಲವಾಗಿ ಸಾಕ್ಷಿ ಕೊಟ್ಟರು, ದೊಡ್ಡ ಕೃಪೆಯು ಅವರ ಮೇಲೆ ಇತ್ತು. ಅಪೊಸ್ತಲ ಕೃತ್ಯ ನಾವು ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿ ತಾನು ಸತ್ತ ನಂತರ 40 ದಿನಗಳು ತನ್ನ ಶಿಷ್ಯರೊಂದಿಗೆ ದೇವರ ರಾಜ್ಯದ ಕುರಿತಾಗಿ ಉಪದೇಶಗಳನ್ನು ಅವರೊಂದಿಗೆ ಅದನ್ನು ತುಂಬ ಭದ್ರತೆಯಿಂದ ಹೇಳ್ಕೊಟ್ಟಿದ ನಂತರ 40ನೇ ದಿನ ಒಲಿವು ಬೆಟ್ಟದಿಂದ ಯೇಸು ಸ್ವಾಮಿ ಪರಲೋಕಕ್ಕೆ ಎತ್ತಲ್ಪಡುವುದನ್ನು ನಾವು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಓದ್ತೀವಿ. ಅದರ ನಂತರ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾರೆ, ಅದಕ್ಕೆ ಎತ್ತೋದಕ್ಕೆ ಮುಂಚೆ ಯೇಸು ಸ್ವಾಮಿ ಹೇಳುವ ಒಂದು ಸಂಗತಿ, ನೀವು ಯೆರೂಸಲೇಮಲ್ಲಿ ಕಾದಿರಿ, ತಂದೆಯಿಂದ ನಾನು ನಿಮಗೆ ಮಾಡಿರುವಂಥ ವಾಗ್ದಾನವು ನಿಮ್ಮಲ್ಲಿ ಸಿಗುವವರೆಗೂ ನೀವು ಯೆರೂಸಲೇಮಲ್ಲಿ ಕಾದಿರಿ ಎಂಬುದಾಗಿ ಹೇಳುವಾಗ ಅದನ್ನು ಅನುಸರಿಸಿ ಶಿಷ್ಯರು ಯೆರೂಸಲೇಮಿನ ಮರ್ಕೋಸಿನ ಮೇಲ್ಛಾವಣಿ ಮನೆಯಲ್ಲಿ ಕಾದಿರ್ತಾರೆ. ಕಾದಿರುವ ಆ ಕ್ಷಣಗಳಲ್ಲಿ ಅವರ ಮೇಲೆ 10 ದಿನದ ನಂತರ ಪೆಂದಕೋಸ್ ಹಬ್ಬದ ಅಂದು, ಪಂಚಶತಮ ಹಬ್ಬದಂದು ಪರಿಶುದ್ಧಾತ್ಮನೆಂಬ ವಾಗ್ದಾನವನ್ನು ಅವರು ಸ್ವೀಕರಿಸುತ್ತಾರೆ. ಅನ್ಯ ಭಾಷೆಯ ಆರಾಧನೆಯನ್ನು ಮಾಡ್ತಾರೆ. ಅಲ್ಲಿ ಸುವಿಶೇಷವನ್ನು ಅನೇಕರಿಗೆ, ಸುವಾರ್ತೆಯನ್ನು ಅನೇಕರಿಗೆ ಸಾರಿ 3,000 ಜನರು ಸಭೆಗೆ ಸೇರಿಸಲ್ಪಡುವುದನ್ನು ನಾವು ನೋಡ್ತೀವಿ. ಆಗ ಪೇತ್ರನು ಮಾಡಿದ ಪ್ರಸಂಗದ ಒಂದು ಭಾಗವನ್ನು ನಾನು ನಿಮಗಾಗಿ ಓದಿರೋದು. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇದಲ್ಲದೆ ಕರ್ತನಾದ ಯೇಸುವಿನ ಪುನರುತ್ಥಾನದ ವಿಷಯವಾಗಿ ಅಪೊಸ್ತಲರು ಬಹಳ ಬಲ ಉಳ್ಳವರಾಗಿ ಸಾಕ್ಷಿ ಕೊಟ್ಟರು. ತ್ರಿಯೇಕ ದೇವರ ನಾಮದಲ್ಲಿ ಬಾಪ್ತಿಸಂ ತೆಗೆದುಕೊಂಡು ಆತನ ಶರೀರದಲ್ಲೂ ರಕ್ತದಲ್ಲೂ ಪಾಲುಗಾರರಾಗುವ ನಮಗಿರುವ ಒಂದು ದೊಡ್ಡ ಕರ್ತವ್ಯ, ಅದು ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಸಾಕ್ಷೀಕರಿಸೋದು, ಅದನ್ನು ಅನೇಕರಿಗೆ ಹೇಳೋದು. ನಾವು ಆರಾಧಿಸುವ ದೇವರು ಸತ್ತವನಾಗಿದ್ದ, ಸತ್ತವರೊಳಗೆ ವಾಸ ಮಾಡುವಂಥ ದೇವರಲ್ಲ. ಆತನು ಸ್ಮಶಾನದಲ್ಲಿ, ಸಮಾಧಿಯಲ್ಲಿ ಯಾವಾಗಲೂ ಅಲ್ಲೇ ಮಲಗಿರುವಂಥ ಒಂದು ದೇವರಲ್ಲ. ನಾವು ಆರಾಧಿಸುವ ದೇವರು ಪಾತಾಳ ಗೋಪುರ ಶಕ್ತಿಗಳನ್ನು ಜಯಿಸಿದಾತನು, ಮರಣವನ್ನು ಜಯಿಸಿದಾತನು, ಆತನ ಮೇಲಿಟ್ಟಂತ ಸಕಲ ದುಷ್ಟನ ವ್ಯಾಪಾರವನ್ನು ಹೊಡೆದಾಕಿ ಅದನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಂತ ಆ ದೇವರನ್ನೇ ನಾವು ಆರಾಧಿಸುವ ಎಂಬ ಸಾಕ್ಷಿ ಕೊಡುವುದು ನಮ್ಮ ನಂಬಿಕೆ. ಇದಾಗಿದೆ, ಆತನು ಭೂಲೋಕಕ್ಕೆ ಬಂದ. ನಾನು ಕೇಳುವಂತ ಪ್ರಿಯ ದೇವಜನರೇ, ಆತನು ನಮಗಾಗಿ ಭೂಲೋಕಕ್ಕೆ ಬಂದ, ನಮಗಾಗಿ ಆತನು ತನ್ನ ಪ್ರಾಣವನ್ನು ಶಿಲುಬೆಯ ಮೇಲೆ ಕೊಟ್ಟ. 3 ದಿನ ಮರಣದೊಂದಿಗೆ ಯುದ್ಧ ಮಾಡುತ್ತಾ, ನರಕದಲ್ಲಿ ಯುದ್ಧ ಮಾಡುತ್ತಾ, ಅನೇಕರಿಗೆ ಸಾಕ್ಷಿ ಸಾರುತ್ತಾ ಆತನು 3 ದಿನ ಆ ಸ್ಮಶಾನದಲ್ಲಿ ಸಮಾಧಿಯಲ್ಲಿ ಆತನು ಇದ್ದ.
ಅದರ ನಂತರ ಮೂರನೇ ದಿನ ದೇವರ ಸಮಯವಾದಾಗ, ಆತನು ಎಬ್ಬಿಸಬೇಕೆಂಬ, ಆತನು ಮರಣದಿಂದ ಎಬ್ಬಿಸಬೇಕೆಂಬ ಸಮಯವಾದಾಗ ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ಮೃತ್ಯುಂಜಯನಾಗಿ ಎಬ್ಬಿಸುವುದು ಅದು ನಮಗೋಸ್ಕರವಾಗಿತ್ತು. ಇದನ್ನು ಸಾಕ್ಷೀಕರಿಸಿದಂಥ ಅನೇಕ ಅಪೋಸ್ತಲರು, ಶಿಷ್ಯರು, ಮಹಿಳೆ ಗುಂಪಿನವರು ನಾವು ವಾಕ್ಯದಲ್ಲಿ ಓದ್ತೀವಿ. ಇದೆಲ್ಲವೂ ಅನೇಕರು ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ, ಅನೇಕರು ಇದನ್ನು ನೋಡಿದ್ದಾರೆ. ಅದರಲ್ಲಿ ಮರಿಯಳಾದಂಥ ಮಗ್ದಲಿಯಳು, ಆಕೆ ಯೇಸು ಸ್ವಾಮಿಯ ಪುನರುತ್ಥಾನದ ನಂತರ ಆಕೆಯು ಯೇಸು ಸ್ವಾಮಿಯನ್ನು ನೋಡ್ತಾಳೆ. ಅದನ್ನು ಕೇಳಿದಂಥ ಪೇತ್ರನು, ಯೋಹಾನನು ಓಡಿ ಹೋಗ್ತಾರೆ. ಪೇತ್ರನು ಆಚೆ ನಿಂತು, ಆ ಸ್ಮಶಾನದ ಆಚೆ ನಿಂತು ನೋಡುವಾಗ ಯೋಹಾನನು ಆ ಸಮಾಧಿಯ ಒಳಗೆ ಹೋಗಿ ಪ್ರವೇಶಿಸಿ ಅದರಲ್ಲಿರುವ ಎಲ್ಲ ಕರೆಗಳನ್ನು ನೋಡಿ ಸಾಕ್ಷಿ ಕೊಡುವವರಾಗಿದ್ದಾರೆ. ಇದು ನಮ್ಮ ನಂಬಿಕೆ. ಯೇಸು ಸ್ವಾಮಿ ನಮಗೋಸ್ಕರವಾಗಿ ಜನಿಸಿದ, ಯೇಸು ಸ್ವಾಮಿ ನಮಗೋಸ್ಕರವಾಗಿ ಈ ಭೂಲೋಕದಲ್ಲಿ ಇಳಿದು ಬಂದ, ಯೇಸು ಸ್ವಾಮಿ ನಮಗೋಸ್ಕರವಾಗಿ ಸೇವೆ ಮಾಡಿದ, ಯೇಸು ಸ್ವಾಮಿ ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಟ್ಟ, ನಮಗೋಸ್ಕರವಾಗಿ ಆತನು ಆ ಸಮಾಧಿಯಲ್ಲಿ 3 ದಿನ ಮಲಗಿದ್ದ, ನಮಗೋಸ್ಕರವಾಗಿ ಆತನು ಮೃತ್ಯುಂಜಯನಾಗಿ ಎದ್ದು ಬಂದ, ನಮಗೋಸ್ಕರವಾಗಿ ತಂದೆಯಾದ ದೇವರ ಪಾದದಲ್ಲಿ ಕೂತು ಇವತ್ತು ನಮಗೋಸ್ಕರವಾಗಿ ಯಾಚಿಸುತ್ತಾನೆ. ಒಂದು ದಿನ ನಮಗೋಸ್ಕರವಾಗಿ ಕಾಹಳ ಶಬ್ದ ಕೂಗುವಾಗ, ತುತ್ತೂರಿ ಶಬ್ದ ಕೂಗುವಾಗ ಆತನು ಪರಲೋಕದಲ್ಲಿ ಮೇಘಾರೂಢನಾಗಿ ಅಸಂಖ್ಯ ದೂತ ಸೈನ್ಯರೊಡನೆ ಆತನು ನಮಗೋಸ್ಕರವಾಗಿ ಬಂದು ನಮ್ಮನ್ನು ಕರ್ಕೊಂಡು ಹೋಗುವಂತ ಒಂದು ದಿನ ಬರುವುದು. ಆ ಸಾಕ್ಷಿಗೋಸ್ಕರವಾಗಿ ನಾವು ಜೀವಿಸುವುದು. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ಈ ಪುನರುತ್ಥಾನ ದಿನದಂದು ನಿಮಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇರೋದು, ನಮ್ಮ ನಂಬಿಕೆ ಆತನು ನಮಗೋಸ್ಕರವಾಗಿ ಮೃತ್ಯುಂಜಯನಾಗಿ ಇനി ನಮಗೋಸ್ಕರವಾಗಿ ಬೇಗನೆ ಬರುವಂತ ರಾಜನಾಗಿದ್ದಾನೆ. ಆ ಕ್ರಿಸ್ತನನ್ನು ನಂಬುವ ಈ ಶುಭ ಸಮಯದಲ್ಲಿ ನೀವು ನಿಮ್ಮ ಜೀವಿತವನ್ನು ಆತನಿಗೆ ಕೊಡಿ ಎಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಇದು ನಮ್ಮ ನಂಬಿಕೆ ಮಾತ್ರವಲ್ಲ, ಇದು ನಾವು ಅನುಭವಿಸಿರುವ ಒಂದು ಶಕ್ತಿ, ನಾವು ಅನುಭವಿಸಿರುವ ಒಂದು ಮಹಿಮೆ, ನಾವು ಅನುಭವಿಸಿರುವಂತಹ ಒಂದು ಮಹತ್ ಕಾರ್ಯವಾಗಿದೆ. ನಾವು ಹೇಗೆ ಒಂದು ಎಲೆಕ್ಟ್ರಿಕ್ ಶಾಕ್ ನಮ್ಮ ಶರೀರದಲ್ಲಿ ಪ್ರವೇಶಿಸುವಾಗ ಅದರ ಒಂದು ರಿಯಾಕ್ಷನ್ಸ್ಗಳನ್ನು ಅನುಭವಿಸುತ್ತೇವೋ, ಹೇಗೆ ನಾವು ಬಾಯಾರಿಕೆ ಇರುವಾಗ ತಂಪಾದ ನೀರನ್ನು, ಪಾನೀಯವನ್ನು ಕುಡಿಯುವಾಗ ಹೇಗೆ ನಮಗೆ ಶಕ್ತಿಯನ್ನು ನಾವು ಸ್ವೀಕರಿಸುತ್ತೇವೋ, ನಮ್ಮ ಜೀವಿತದಲ್ಲೂ ಯೇಸು ಕ್ರಿಸ್ತನು ಆತನ ಪುನರುತ್ಥಾನವನ್ನು ನಂಬಿದ ನಂತರ ನಮಗೊಂದು ಶಕ್ತಿ ಉಂಟಾಗುತ್ತೆ. ಆ ಶಕ್ತಿಯೇ ಅಪೊಸ್ತಲರು ಅನುಭವಿಸಿದಂಥ ಶಕ್ತಿ. ಅವರು ನಾವು ವಾಕ್ಯದಲ್ಲಿ ಓದ್ತೀವಿ, ಬಹಳ ಶಕ್ತಿಯಿಂದ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಅವರು ಸಾಕ್ಷೀಕರಿಸಿದರು. ನನ್ನನ್ನು ಕೇಳುವಂಥ ಪ್ರಿಯ ದೇವಜನರೇ, ಶಕ್ತಿಯಿಂದಲೇ, ಪರಿಶುದ್ಧಾತ್ಮನೆಂಬ ಶಕ್ತಿಯಿಂದಲೇ, ಆ ಒಂದು ಮಹತ್ ಕಾರ್ಯದಿಂದಲೇ, ಮಹತ್ ಪ್ರವೃತ್ತಿಯಿಂದಲೇ ನಾವು ಯೇಸು ಕ್ರಿಸ್ತನ ಸಾಕ್ಷಿಗಳಾಗೋಕೆ ಸಾಧ್ಯ. ಅದೇ ಯೇಸು ಸ್ವಾಮಿ ಶಿಷ್ಯರ ಹತ್ರ ಹೇಳಿದ್ದು, ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ಅಲ್ಲಿ ಕಾದಿರಿ, ತಂದೆಯಾದ ದೇವರಿಂದ ಆಗಿರುವಂಥ ವಾಗ್ದಾನವು ನಿಮ್ಮ ಮೇಲೆ ಬರುವವರೆಗೂ ನೀವಲ್ಲೇ ಕಾದಿರಿ, ಆ ಮಹಿಮೆಯನ್ನು, ಆ ಶಕ್ತಿಯನ್ನು ನೀವು ಹೊಂದಿಕೊಳ್ಳಿ ಎಂಬುದಾಗಿ. ಆ ಶಕ್ತಿಯನ್ನು ಹೊಂದಿದ ನಂತರ ಪುನರುತ್ಥಾನದ ಆ ಒಂದು ಕಾರ್ಯಕ್ಕೆ ಸಾಕ್ಷಿ ಕೊಡುವವರಾಗಿ ಶಿಷ್ಯರು ಮಾರ್ಪಟ್ಟರು. ನಮ್ಮ ಜೀವಿತದಲ್ಲೂ ಪರಿಶುದ್ಧಾತ್ಮನೆಂಬ ಶಕ್ತಿಯನ್ನು ನಾವು ಹೊಂದಿಕೊಳ್ಳೋಣ. ಪುನರುತ್ಥಾನವೆಂಬ ಅನುಭವವನ್ನು ಅನುಭವಿಸೋದಕ್ಕೆ ಈ ಶಕ್ತಿಯಿಂದ ನಾವು ದೇವರ ಪಾದದಲ್ಲಿ ಕಾದಿರೋಣ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನಿಮಗೆ ಈ ಪರಿಶುದ್ಧಾತ್ಮನ ಶಕ್ತಿ ಬೇಕಾದರೆ, ಈ ಡುನಾಮಿಸ್ ಬೇಕಾದರೆ, ಪರಿಶುದ್ಧಾತ್ಮನೇ ನನ್ನಲ್ಲಿ ಬಾ, ನನ್ನನ್ನು ಅಭಿಷೇಕಿಸು, ನಿನ್ನ ಶಕ್ತಿಯನ್ನು ನಾನು ತುಂಬಿಸು ಎಂಬುದಾಗಿ ನೀವು ಕೇಳುವಾಗ ಆತನು ನಿಮ್ಮೊಳಗೆ ಬರುವವನಾಗಿದ್ದಾನೆ. ಶಕ್ತಿಯಿಂದ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಸಾಕ್ಷೀಕರಿಸೋದಕ್ಕೆ ನಿಮಗೆ ಪರಲೋಕವು ಸಹಾಯ ಮಾಡುತ್ತೆ. ನನ್ನ ಕೇಳುವಂಥ ಪ್ರಿಯ ದೇವಜನರೇ, ನೀವು ಈ ಪುನರುತ್ಥಾನದ ಕುರಿತಾಗಿ ಸಾಕ್ಷಿ ಕೊಡುವವರಾಗಿದ್ದರೆ, ಯೇಸು ಕ್ರಿಸ್ತನ ಮರಣದ ಕುರಿತಾಗಿ, ಆತನ ಪುನರುತ್ಥಾನದ ಕುರಿತಾಗಿ, ಆತನ ಸುವಾರ್ತೆಯ ಕುರಿತಾಗಿ ನೀವು ಸಾಕ್ಷಿ ಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ಬಹಳ ಕೃಪೆಯು, ಆಶೀರ್ವಾದವು ಇರುತ್ತೆ ಎಂಬುದನ್ನು ನಾನು ನಂಬುತ್ತೇನೆ. ವಾಕ್ಯವು ನಮಗೆ ಹೇಳುತ್ತೆ. ಅದೇ ನಾವು ಕೊನೆಯ ಭಾಗದಲ್ಲಿ ಓದ್ತಾ ಇರೋದು, ಆ ಸಾಕ್ಷಿಯನ್ನು ಕೊಟ್ಟ ಶಿಷ್ಯರ ಮೇಲೂ ಸಭೆಯ ಮೇಲೂ ದೇವರ ಬಹಳ ಕೃಪೆ, ದೊಡ್ಡ ಕೃಪೆ, ದೊಡ್ಡ ಆಶೀರ್ವಾದವು ಇತ್ತು ಎಂಬುದಾಗಿ.
ನಮ್ಮ ಜೀವಿತದಲ್ಲೂ ಅದಿರಲಿ. ಆ ಸಾಕ್ಷಿ ಕೊಡುವಂಥ ಗುಣಲಕ್ಷಣಗಳು ನಮ್ಮಲ್ಲೂ ಕಾಣ್ಬಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಇಂದು ಪುನರುತ್ಥಾನ, ಯೇಸು ಕ್ರಿಸ್ತನು ಮೃತ್ಯುಂಜಯನಾಗಿ ಎದ್ದು ಬಂದ ಅದೇ ರೀತಿಯಾಗಿ ನಮಗೊಂದು ದಿನವಿದೆ. ನಾವೆಲ್ಲರೂ ಸತ್ತು ಮಣ್ಣಲ್ಲಿ ಮಣ್ಣಾಗುತ್ತೇವೆ. ನಾವೆಲ್ಲರೂ ಒಂದು ದಿವಸ ಸತ್ತು ಮಣ್ಣಾದ ನಂತರ ಯೇಸು ಕ್ರಿಸ್ತನ ಬರೋಣವಿದ್ದರೆ ಆತನ ತುತ್ತೂರಿ ಶಬ್ದ ಕೇಳುವಾಗ ನಾವು ಕ್ರಿಸ್ತನೊಳಗೆ ಸತ್ತವರಾದ ನಾವೆಲ್ಲರೂ ಮೃತ್ಯುಂಜಯರಾಗಿ ಶರೀರವು ಮಾರ್ಪಟ್ಟು ನಾವು ಯೇಸು ಕ್ರಿಸ್ತನ ಜೊತೆಗೆ ವಾಸ ಮಾಡುವ ಸಮಯ ಬರುತ್ತೆ. ನಾವಿನ್ನೂ ಬದುಕಿದ್ರೆ ಯೇಸು ಸ್ವಾಮಿಯ ಬರೋಣದಲ್ಲಿ ಆ ತುತ್ತೂರಿ ಶಬ್ದ ಕೇಳುವ ಕ್ಷಣಗಳಲ್ಲಿ ಆತನ ಜೊತೆಗೆ ಮಾರ್ಪಾಡೊಂದಿ ಆತನ ಜೊತೆಗೆ ಪರಲೋಕಕ್ಕೆ ಹಾರುವ ಕ್ಷಣಗಳು ನಮ್ಮ ಮುಂದೆ ಬೇಗನೆ ಇದೆ. ನಾನು ಕೇಳುವಂಥ ಪ್ರಿಯ ದೇವಜನರೇ, ಆ ಯೇಸು ಕ್ರಿಸ್ತನ ಬರೋಣಕ್ಕೆ ನಮ್ಮನ್ನು ಸಿದ್ಧಪಡಿಸೋಣ. ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ನಮ್ಮನ್ನು ನಾವೇ ತಗ್ಗಿಸೋಣ. ನನ್ನ ಶರೀರವನ್ನು ಪುನರುತ್ಥಾನದ ಶರೀರವಾಗಿ ಮಾರ್ಪಡೋದಕ್ಕೆ ಆ ಒಂದು ಶರೀರವನ್ನು ನಾನು ಸ್ವೀಕರಿಸೋದಕ್ಕೆ ನನ್ನ ಸಹಾಯ ಮಾಡು. ಪುನರುತ್ಥಾನದ ಜೀವಿತವನ್ನು ಜೀವಿಸೋಕೆ ನನಗೆ ಸಹಾಯ ಮಾಡಿ ಎಂಬ ಪ್ರಾರ್ಥನೆಯನ್ನು ನಾವು ಈ ಪುನರುತ್ಥಾನ ದಿನದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ನನ್ನನ್ನು ಕೇಳುವಂಥ ಪ್ರಿಯ ದೇವಜನರೇ, ಈ ಪುನರುತ್ಥಾನ ದಿನದಂದು ನಿಮಗೊಂದು ಸಾಕ್ಷಿಯನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ನಂಬೋದಾದರೆ ನಿಮಗೋಸ್ಕರವಾಗಿ ಪುನರುತ್ಥಾನದ ಶಕ್ತಿಯು ಇಳಿದು ಬರುವಂತಹ ದಿನವಾಗಿದೆ. ಸಮಾಧಿಯ ಮುಂದೆ ದೊಡ್ಡ ಗಾತ್ರದ ಕಲ್ಲಿತ್ತು. ಯೇಸು ಸ್ವಾಮಿ ಆಚೆ ಬರದಂತೆ ತಡೆ ಮಾಡುವಂತ ಒಂದು ಕಲ್ಲಾಗಿತ್ತು. ಆದರೆ ದೇವರ ಚಿತ್ತವಾದ ಕ್ಷಣದಲ್ಲಿ ದೇವರು ತನ್ನ ದೂತರನ್ನು ಕಳಿಸಿ ಆ ಕಲ್ಲನ್ನು ನೀಗಿಸಿ ಯೇಸು ಸ್ವಾಮಿಯನ್ನು ಪುನರುತ್ಥಾನದ ಶಕ್ತಿಯಿಂದ ಆಚೆಗೆ ಬರೋದಕ್ಕೆ ಯಾವ ತಡೆಯೂ ಇಲ್ಲದೆ ಆತನು ಆಚೆ ಬರುವಂತ ಆ ಒಂದು ಕ್ಷಣಗಳನ್ನು ಆ ವಾಕ್ಯದಲ್ಲಿ ಓದ್ತೀವಿ. ಅದು ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ನೀವು ಯೇಸು ಕ್ರಿಸ್ತನ ಪಾದದಲ್ಲಿ ತಗ್ಗಿಸಿ, ದೇವರೇ ನನ್ನ ಜೀವಿತದಲ್ಲಿ ಪುನರುತ್ಥಾನದ ಶಕ್ತಿಯನ್ನು ಅನುಭವಿಸೋದಕ್ಕೆ ಸಹಾಯ ಮಾಡಿ ಎಂಬ ಪ್ರಾರ್ಥನೆ ನಾವು ಪ್ರಾರ್ಥಿಸೋಣ. ದೇವರು ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಧ್ಯಾನಿಸಿದಂತ ನಮ್ಮನ್ನು ನೀವು ಆಶೀರ್ವದಿಸಿ ಪುನರುತ್ಥಾನದ ಶಕ್ತಿಯನ್ನು ಅನುಭವಿಸೋದಕ್ಕೆ ಕೃಪೆ ಕೊಡಿ. ಪುನರುತ್ಥಾನದ ಸಾಕ್ಷಿಗಳಾಗಿರೋದಕ್ಕೆ ಸಹಾಯ ಮಾಡಿ. ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸ್ತಾ ಇದ್ದೀವಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಹ್ಯಾಪಿ ಈಸ್ಟರ್.